ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 27ನೇ ಕಂತು ಯಾವಾಗ ಬರಬಹುದು, ಈ ಕ್ಷಣದ ಅಪ್ಡೇಟ್ ಏನಿದೆ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆಯಾ, ಅದರ ಜೊತೆಯಲ್ಲಿ 26ನೇ ಕಂತು ಇದುವರೆಗೂ ಸಹ ಎಷ್ಟು ಜನರಿಗೆ ಬಂದಿದೆ, ಇನ್ನು 26ನೇ ಕಂತೇ ಬಂದಿಲ್ಲ, ನೀವು 27ನೇ ಕಂತು ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. 26ನೇ ಕಂತಿನ ಲೈವ್ ಅಪ್ಡೇಟ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಸಾಕಷ್ಟು ಜನ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ರೆಗ್ಯುಲರ್ ಆಗಿ ಏನು ಪ್ರತಿ ತಿಂಗಳು ಮೊದಲನೇ ವಾರದಲ್ಲೇ ಜಮಾ ಶುರುವಾಗ್ತಾ ಇತ್ತು, ಒಂದ್ 2ನೇ 3ನೇ ವಾರ ಅನ್ನೋದಕ್ಕೆ ಎಲ್ರಿಗೂ ಹಣ ಜಮಾ ಆಗ್ತಾ ಇತ್ತು. ಬಟ್ ಆದ್ರೆ ಈ ಬಾರಿ ಏನಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡವರು ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 26ನೇ ಕಂತಿನ ಬಗ್ಗೆ ಹೇಳ್ಬಿಡ್ತೀನಿ. 26ನೇ ಕಂತು ನಾನು ಅವಾಗ ನಿರಂತರವಾಗಿ ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇದ್ದೆ. ಬಟ್ ಒಂದು ರೇಂಜ್ ಒಂದಿಷ್ಟು ಬಹುತೇಕ ಜನರಿಗೆ ಹಣ ಜಮಾ ಆದ ನಂತರ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಬಟ್ ಆದ್ರೆ ನಾನು ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ, ಗೃಹಲಕ್ಷ್ಮಿ 26ನೇ ಕಂತು ನಿಮಗೆ ಜಮಾ ಆಗಿದೆ ಅಂತ. ಸುಮಾರು 85ರಿಂದ 90% ಆಜುಬಾಜು. ಓಕೆನಾ, ಈಗ ನಮ್ಮ ವೀಕ್ಷಕರು ಎಲ್ಲರೂ ಸಹ ಇಡೀ ಕರ್ನಾಟಕದಾಗಿರೋ ಎಲ್ಲರೂ ವೋಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆಲ್ಮೋಸ್ಟ್ ಒಂದು 5% ಆ ಕಡೆ ಈ ಕಡೆ ಅಕ್ಯುರೇಟ್ ಇದ್ದೇ ಇರುತ್ತೆ. ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 100 ಜನರಲ್ಲಿ ಒಂದು 80 ಜನರಿಗೆ ನಮ್ಮ ವೀಕ್ಷಕರಲ್ಲೇ ಹಣ ಜಮಾ ಆಗಿತ್ತು ಅಂದ್ರೆ ಅಷ್ಟು ವೋಟ್ ಮಾಡಿರ್ತಾರೆ. ಆಲ್ಮೋಸ್ಟ್ 80ರಿಂದ 85% ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ 26ನೇ ಕಂತು ಜಮಾ ಆಗಿದೆ. ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಇನ್ನೂ 10-15% ಜನ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 20 ಲಕ್ಷ ಜನರಿಗೆ ಇನ್ನೂ ಕೂಡ 26ನೇ ಕಂತಿನ ಹಣ ಬರೋದು ಬಾಕಿ ಇದೆ. ಓಕೆನಾ, ಹಾಗಾಗಿ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಖಾತೆಗೂ ಬಾಕಿ ಇರುವಂತ 26ನೇ ಕಂತಿನ ಹಣ ಜಮಾ ಆಗುತ್ತೆ. ಇನ್ನ 27ನೇ ಕಂತಿಗೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ 27ನೇ ಕಂತು ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಏನಾದರೂ ವರ್ಗಾವಣೆ ಆಗಿದೆ ಅಂತ ನೋಡೋದಕ್ಕೆ ಹೋದ್ರೆ ಈ ಕ್ಷಣದವರೆಗೂ ಸಹ ಯಾವುದೇ ರೀತಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆ ಆಗಿಲ್ಲ. ಬಟ್ ಆದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರತಿ ತಿಂಗಳು ಅಂದ್ರೆ ಈಗ ನವೆಂಬರ್ ಆಯ್ತು, ಈಗ ನವೆಂಬರ್ ತಿಂಗಳ ಹಣ ಈಗ 26ನೇ ಕಂತಿಂದು, ಈಗ ಡಿಸೆಂಬರ್ ತಿಂಗಳ ಹಣ 27ನೇ ಕಂತಿಂದು, 27ನೇ ಕಂತಿನ ಹಣ ರಿಲೀಸ್ ಮಾಡಲಿಕ್ಕೆ ಇಷ್ಟು ಜನ ಅರ್ಜಿ ಹಾಕಿದ್ದಾರೆ. ಇಷ್ಟು ಅಮೌಂಟ್ ನೀವು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀವು ಕಳಿಸಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಏನು ಕಳಿಸ್ತಾರಲ್ಲ ಅದನ್ನ ಈಗ ಆಲ್ರೆಡಿ ಕಳಿಸಿದ್ದಾರೆ. ಸದ್ಯದಲ್ಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ ನಂತರ ನಿಮ್ಮೆಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಒಂದಿಷ್ಟು ಸಮಯಾವಕಾಶ ಬೇಕಾಗಬಹುದು. ಈಗ ಆಲ್ರೆಡಿ ಮಾರ್ಚ್ ತಿಂಗಳು ಶುರುವಾಗ್ತಾ ಇದೆ. ನಿನ್ನೆ ನಿಮ್ಗೆ ಹೇಳಿದ್ದೆ ನಾನು ಎಷ್ಟು ಕಂತುಗಳು ಬರೋದು ಬಾಕಿ ಇದೆ, ಈಗ ಇದುವರೆಗೂ ಎಷ್ಟು ಕಂತುಗಳು ಬಂದಿದೆ, 26ನೇದು ಅಂದ್ರೆ ಎಷ್ಟನೇದು, 27ನೇದು ಅಂದ್ರೆ ಎಷ್ಟನೇದು ಅಂತ ಎಲ್ಲ ಪ್ರೂಫ್ ಹಾಕ್ಬಿಟ್ಟು ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೆ. ಓಕೆನಾ, ಹಾಗಾಗಿ 27ನೇ ಕಂತಿಗೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದರೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇನ್ನ ಫೆಬ್ರವರಿ ತಿಂಗಳ ಪೆನ್ಷನ್ ಹಣದ ಬಗ್ಗೆ ಮಾತಾಡಬೇಕು ಅಂದ್ರೆ ರೆಗ್ಯುಲರ್ ಆಗಿ ಜನವರಿದು, ಡಿಸೆಂಬರ್ದು, ನವೆಂಬರ್ದು ಯಾವ ರೀತಿಯಾಗಿ ಜಮಾ ಆಗ್ತಾ ಇತ್ತು ಆ ರೀತಿ ಜಮಾ ಆಗಿಲ್ಲ. ಓಕೆನಾ, ಯಾರಾದ್ರೂ ನಿಮಗೆ ಫೆಬ್ರವರಿ ತಿಂಗಳ ಪೆನ್ಷನ್ ಬಂದಿಲ್ಲ ಅಂದ್ರೆ, ಅದೊಂದು ತಿಂಗಳು ಬಂದಿಲ್ಲ ಅಂದ್ರೆ ಯಾರು ಕೂಡ ವರಿ ಮಾಡಬೇಡಿ. ಅದು ನಿಮ್ ಕಡೆಯಿಂದ ಇರುವಂತ ಪ್ರಾಬ್ಲಮ್ ಅಲ್ಲ, ಸರ್ಕಾರದ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂ ಆಗಿದೆ. ಆಲ್ಮೋಸ್ಟ್ ಈಗ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಸುಮಾರು 50ರಿಂದ 55% ಜನ ಮಾತ್ರ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನು 40ರಿಂದ 45% ಜನರಿಗೆ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಜಮಾ ಆಗೋದು ಬಾಕಿ ಇದೆ. ಏನೋ ಟೆಕ್ನಿಕಲ್ ಇಶ್ಯೂ ಇಂದ ಡಿಲೇ ಆಗಿರ್ಬೋದು, ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಜಮಾ ಆಗುತ್ತೆ. ಬಹುತೇಕ ಜನರಿಗೆ ಇನ್ನೂ ಕೂಡ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ. ನಿಮಗೆ ಮಾತ್ರ ಬಂದಿಲ್ಲ ಅನ್ಕೊಂಡು ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನೇನಾದ್ರೂ ನಿಮಗೆ ಬಾಕಿ ಕಂತುಗಳು ಇನ್ನು 4-5 ತಿಂಗಳು ಪೆನ್ಷನ್ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಆಧಾರ್ ಸೀಡಿಂಗ್ ಚೆಕ್ ಮಾಡಿಸಬೇಕು, ಬ್ಯಾಂಕ್ ಆಕ್ಟಿವ್ ಇದೆಯಲ್ಲೋ ಅಂತ ಹೇಳಿ ಚೆಕ್ ಮಾಡಿಸಬೇಕು. ಏನಾಗಿದೆ ಪ್ರಾಬ್ಲಮ್ ನೀವು ಪೆನ್ಷನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಬೇಕು. ಇಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತಾಗ್ತಿಲ್ಲ ಅಂದ್ರೆ ನೀವು ನಿಮ್ಮ ತಾಲೂಕಿನ ಪಿಂಚಣಿ ವಿಭಾಗಕ್ಕೆ ಭೇಟಿ ಮಾಡಿ ಅಲ್ಲಿ ನೀವು ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಓಕೆನಾ, ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಎಂದೇ ಪೆನ್ಷನ್ ಬಗ್ಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಹಣದ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಉಪಯುಕ್ತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.